ಅಂತಾರ, ಭೂಮಿ ತಾಯಿ ಅಂತಾರ ಇಲ್ಲಿಗೆ. ಆದ್ರೆ ನಿನ್ನ ತಾಯಿ ಮನಸ್ಸನ್ನು ಉಷಿತಾಕರ ಇದ್ರ ಅದು ನಿನ್ನ ತಾಯಿಗೆ ಪೆಟ್ಟಾಗಿಲ್ಲ, ಅದು ನನಗ್ ಪೆಟ್ಟಾಗ್ತದ ಅಂತ ಹೇಳ್ತಾವ ಭೂಮಿ ತಾಯಿ. ಇದಕ್ಕೆ ಏನ್ ಅನ್ಬೇಕ್ರಿ? ತಂದೆ ತಾಯಿಗಿಂತ ದೇವರು ದೊಡ್ಡವನಿಲ್ಲ ಅಂತ ಹೇಳ್ತಾರ. ಪರಮಾತ್ಮ ಏನ್ ಹೇಳ್ತಾರ? ಪುಣ್ಯಕ ನಿನ್ನ ತಂದೆ ತಾಯಿ ಸೇವಾ ಅತಿ ಪ್ರೀತಿಯಿಂದ ಮಾಡತ್ತಲ್ಲ, ಅದು ನನ್ನ ಸೇವಾ ಮಾಡ್ದಂಗ. ನಾವು ಪಂಡ್ರಾಪುರಕ್ಕೆ ಹೋಗ್ತೀವ್ರಿ, ಏನಂತ? ಪಾಂಡ್ರಂಗ ಪಾದಕ್ಕೆ ಬೀಳ್ತೀವಿ. ಏನಂತ? ಯಪ್ಪ ಪರಮಾತ್ಮ ಅಂತ ಪಾದಕ್ಕೆ ಬೀಳ್ತೀವಿ. ಮನ್ಯಾಗ ಮೊದಲು ಹೋಗಿ ಅನಾಥಾಶ್ರಮದಾಗ ಇಡ್ರಿ ಅಂತೀವಿ, ಹೌದಿಲ್ಲ? ಇವ್ರು ಬಹಳ ಹೆಚ್ಚಾಗ್ಬಿಟ್ರಿ. ಆದ್ರೆ ಇಲ್ಲಿ ಏನ್ ಹೇಳ್ತಾರ? ನೀ ಮಾಡಿದ ಪುಣ್ಯ ಅದು ನಿನ್ನ ಹಿಂಬಾಲೆ ಬರ್ತದ, ಮಾಡಿದ ಪಾಪ ಅದು ನಿನ್ನ ಹಿಂಬಾಲೆ ಬರ್ತದ. ಮಾಡಿದ ಪುಣ್ಯ ತಿರುವ ಮಠ ಇರ್ತದ, ತೀರಿದ ಮ್ಯಾಲ ಮಾಡಿದ ಪಾಪ ತೀರಿಸ್ಲೇ ಹೋಗ್ಬೇಕು, ಹೌದಿಲ್ಲ? ಸುಖ ನಾವು ನೀವು ಕೇಳೋರ ಇದ್ದೇವೆ, ದುಃಖ ಯಾರನ್ನವ್ರ ಅದಾರ? ನೀ ಸುಖವಂತನಾಗ್ಬೇಕಲ್ಲ, ನೀ ಇನ್ನೊಬ್ರಿಗೆ ಸುಖಿ ಮಾಡ್ಬೇಕಲ್ಲ. ಇನ್ನೊಬ್ರಿಗೆ ಸುಖಿ ಮಾಡೋದು ಬಂದಿಲ್ಲ ಅಂದಾಗ ನಿನಗೆ ಹೆಂಗ ಸುಖ ಆಗ್ತತಿ ಅಂತಾರ. ನಿನಗೆ ಹೆಂಗ ಸುಖ ಆಗ್ತದ್ರಿ? ಸುಖ ಆಗ್ತದ? ಮನುಷ್ಯ ಜನ್ಮ ಅರಿವಿನ ಜನ್ಮಕ್ಕೆ ಬಂದು ನಾವ್ ಇನ್ನೊಬ್ರಿಗೆ ಸುಖ ಮಾಡೋರು ನಾವಾದ್ರ ನಮಗ್ ಸುಖ ಯಾರು ಮಾಡೋದಲ್ಲ? ಪರಮಾತ್ಮ ಸುಖ ಮಾಡೋದ. ಆದ್ರೆ ನೀ ಸುಖ ಮಾಡ್ತೀವಿ ಅದರಿಂದ ಏನ್ ಹೇಳತ್ತಂದ್ರಿ? ಕೈಲಿಂದ ಆಗ್ಲಿಲ್ಲ ಅಂದ್ರೆ ಬಾಯಿಂದ ಸುಖ ಕೊಡೋದ್ರಿಗೆ, ಬಾಯಿಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರ ಸಂತರ ಶರಣರ ಮಾತ್ಮರನ್ನ ನಿಮ್ಮ ಕೈಯಿಂದರ ಕಾಲಿಂಚಕ್ರಿ ಅಂತ ಹೇಳ್ತಾರ. ನೋಡ್ರಿ, ಕೈ ಕೊಟ್ಟ ದೇವ್ರು ಎದಕ್ಕೆ ಕೊಡ್ಬೇಕ? ಕೈವು ಅನ್ನ ನೀಡಾಕು, ಕೈ ಪುಣ್ಯ ಮಾಡಾಕು ಇದ ಕೈ. ಇದ್ರಲ್ಲೇ ಒಂದು ಕಡ್ತ ಹೊಡೆದ್ರ ಪಾಪ ಮಾಡಾಕು ಇದ ಕೈ. ಅದಕ್ಕೆ ನೀವು ತಿಳಿದು ಪಾಪ ಮಾಡ್ರಿ. ಪಾಪ ಮಾಡೋದು ಸುಲಭ, ಅದನ್ನು ತಿರುಸುದ ಬಹಳ ಕಠಿಣ ಅಂತ ಹೇಳ್ತಾರ. ಬಹಳ ಕಠಿಣ ಅದ. ಅದಕ್ಕ ಪಾಪ ಪುಣ್ಯ ಕರುಣೆ ಜನ್ಮ ಎತ್ತೋ ಪ್ರಾಣೆ ನರದಯ ಯೋನಿ ಹಾನಿ ಕೇಳ. ಪಾಪ ಪುಣ್ಯ ಸಮನಾಗಿ ಆದಾಗ ಈ ಮನುಷ್ಯ ಜನ್ಮ ಎತ್ತು ಬಂದದ. ಇದು ಸಾಮಾನ್ಯದ ಜನ್ಮ ಅಲ್ಲ, ಮನುಷ್ಯ ಜನ್ಮ. ಮನುಷ್ಯರಾಗ್ಯವ ಹಂಗಾರ ನಾವು ನಿಮ್ಮ ಮನುಷ್ಯರಾಗ್ಯವ ಅಂತಾರೆ. ನಾವ್ ಇನ್ನೂ ಮನುಷ್ಯರಾಗಿಲ್ಲ ಅಂತ ಹೇಳ್ತಾರ ಅವರು. ಮತ್ತ ಮನುಷ್ಯರಾಗುದು ಯಾವಾಗ? ನಾವು ಮನಸ್ಸೊತ್ತು ಎಲ್ಲಿ ತನ ಇಟ್ಕೊಂಡ ನಡೆಯುದಿಲ್ಲ, ಅಲ್ಲಿ ತನ ಮೃಗ ಇದ್ದಂತೆ ಅಂತ ಹೇಳ್ತಾರ ಅವರು. ಮೃಗ ಇದ್ದಂತೆ ನಾವು ಮನಸ್ಸೊತ್ತು ಇಟ್ಕೊಂಡು ಯಾವಾಗ ನಡೀತೇವಿ ಅವಾಗ ಮನುಷ್ಯರಾಗ್ತೇವಿ ಅಂತ ಹೇಳ್ತಾರ. ಹಂಗಾರ ನಾವ್ ಹೆಂಗ್ ಕಾಣಾಕ್ತೇವ್ರಿ ಸಂತಂತೇವಿ? ನೀವು ಕಾಣಾಕತ್ತೀರಿ ಮನುಷ್ಯರಂಗ, ಇನ್ನೂ ಮನುಷ್ಯರಾಗಿಲ್ಲ. ಸಿದ್ಧಾರೂಢರು ಏನಂದ್ರು? ನಾಗಲಿಂಗಜವ್ರು ಏನಂದ್ರು? ಚಾಗದೇವ್ ಏನಂದ? 4 ವೇದ 6 ಶಾಸ್ತ್ರ 18 ಪುರಾಣ 64 ಕಲೆ 14 ವಿದ್ಯೆ ಕಲಿತಾವ. ಮತ್ತು ಚಾಗದೇವ್ 14 ವರ್ಷ ಬಾಳಾವ. ಮತ್ತು 14 ಶಿಷ್ಯಂದನ್ನು ಮಾಡ್ಕೊಂಡಾವ. ನಾನೇ ಇನ್ನೂ ಮನುಷ್ಯ ಆಗಿಲ್ಲ ಅಂತ. ಮತ್ ನಾವ್ಯಾವ ಮನುಷ್ಯರಿರ್ಬೇಕು? ಅದಕ್ಕೆ ಏನ್ ಹೇಳ್ತಾರ? ತಂದೆ ತಾಯಿ ಗೌರವ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಪ್ರೀತಿವಂತರಂತ ನೀವು ಬದುಕಿದ್ದ ಕರೆ ಇದ್ರ, ನೀವು ಮನಸ್ಸೊತ್ತಿಟ್ಕೊಂಡ ನಡೆದಿದ್ದ ಕರೆ ಇದ್ರ, ನೀವು ಮನುಷ್ಯರ ದಾರಿ ಹೋಗ್ತೀರಿ, ಅವತ್ತು ನೀವು ಮನುಷ್ಯರಾಗ್ತೀರಿ ಅಂತ ಹೇಳ್ತಾರ. ಅವತ್ತು ನೀವು ಮನುಷ್ಯರಾಗ್ತೀರಿ. ಅಲ್ಲಿವರೆಗೆ ಮನುಷ್ಯರಾಗ ಬರುವುದಿಲ್ಲ. ಮನುಷ್ಯನಾಗ್ಬೇಕಾದ್ರೆ ಬಹಳ ಕಠಿಣದ ಅಂತಾರ. ಮನುಷ್ಯನಾಗ್ಬೇಕಾದ್ರೆ ಬಹಳ ಕಠಿಣದ. ಮನುಷ್ಯನಿಗೆ ಯಾವ ಗುಣ ಇರಬೇಕು? ದಯಾಗುಣಾಗ್ಬೇಕು. ದಯಾಗುಣ. ದಯವಿಲ್ಲದೆ ಧರ್ಮ ಇವು ಯಾವ ದಯ? ಕೂಡಲ ಸಂಗಮ ದೇವ. ನೀ ಎಂಟ ಗ್ರಂಥ ಓದಿದ್ರದ ಏನದ? ಎಂಟ ಲಿಖಿ ತಿಳ್ಕೊಂಡ್ರೆ ಏನದ? ದಯಾನ ಇಲ್ಲಂದ್ರ ಜೀವನ ಬರ್ತದ. ಅದು ದಯಾ ಎದ್ರ ಮ್ಯಾಲ ಇರ್ಬೇಕು? ಇರ್ವಿ ಮ್ಯಾಲ ಸತ್ಯಕ್ಕೆ ದಯಾ ಇರ್ಬೇಕ. ಇರ್ವಿ ಮ್ಯಾಲ ಸತ್ಯಕ್ಕೆ ದಯಾ ಇರ್ಬೇಕಂತ. ನಮ್ದು ಮನುಷ್ಯರ ಮ್ಯಾಗ ದಯಾ ಬರಬಾರ್ದು. ಯಾವಾಗ ನಾವು ಶುದ್ಧೀಕರಣಕ್ಕೆ ಬರೋದು ಅಂತ. ಶುದ್ಧೀಕರಣಕ್ಕೆ ನಾವು ಯಾವಾಗ ಬರೋದ್ರಿ? ಬಹಳ ಕಠಿಣ ಅದ. ಅದಕ್ಕೆ ಏನಂತಾರ ಮಾತರು? ಜ್ಞಾನೇಶ್ವರ ಮೌಲ್ಯವನ್ನು ಏನ್ ಕೇಳಿದ್ರು? ಹಂಗಾರ ಎಲ್ಲಾರು ರಾಮಕೃಷ್ಣ ಏನ್ ಬೇಕಂತೀರಿಪ್ಪ. ಮತ್ತ ಈ ಕ್ವಾಣ ದ್ಯಾಮೋ ಒಂದು ಕ್ವಾಣ ಬಿಟ್ಟಾರ ಊರಾಗ, ಅಲ್ಲಿ ಬರ್ತದ ನೋಡ ಆ ಕ್ವಾಣ. ಅವರು ಈ ಕ್ವಾಣವು ರಾಮಕೃಷ್ಣ ಹರಿಯಣ್ಣಕ್ಕೆ ಬರ್ತದ ಅಂತ ಕೇಳಿದ್ರು. ಅವಾಗ ಜ್ಞಾನೇಶ್ವರ ಮೌಲ್ಯ ಹೇಳ್ತಾರ,
ಏನಪ್ಪ ನಮ್ಮೊಳಗ ಹೆಂಗ ದೇವರದಾನ ಅದ್ರೊಳಗೂ ದೇವರದಾನ. ರಾಮಕೃಷ್ಣ ಆರ್ಯ ಅಂದ್ರೂ ಅನ್ಬೋದು ಅಂತಂದ. ಹಂಗಾರ ಕರೀರಿ ಕ್ವಾಣ ಅಂದಾಗ ಕ್ವಾಣ ಹಿಡ್ಕೊಂಡು ನಿಲ್ಲಿಸಿದ್ರು. ನಿಲ್ಲಿಸಿದಾಗ ಯಪ್ಪ ಮತ್ತ ಈ ಕ್ವಾಣನ ಏನ್ ಹೇಳಿಸ್ಬೇಕು? ವೇದ ಹೇಳಿಸಂದ್ರ. ವೇದ ಹೇಳಿಸ ಅಂತ ಹೇಳಿದ್ರು. ವೇದ ಹೇಳಿಸ್ಬೇಕಲ್ಲ, ಯಾವ ವೇದ ಹೇಳಿಸ್ತ ಅಂತ ಕೇಳಿದ್ರು. 4 ಅದಾವ ವೇದ. ವೇದ 4 ಅದಾವ. 4 ವೇದದೊಳಗ ಋಗ್ವೇದ ವೇದ ಹೇಳಿಸ ಅಂತ ಹೇಳಿದ್ರು. ಯಾವ್ದ್ರಿ? ಋಗ್ವೇದ, ಅಥವರ್ಣ ವೇದ, ಸ್ವಾಮಿ ವೇದ, 4 ವೇದ ಅದಾವ. ಇದ್ರೊಳಗ ಋಗ್ವೇದ ಪ್ರಕಟ ಮಾಡಸ ಅಂತ ಹೇಳಿದ್ರು. ಅವಾಗ ಹೇಳಿದ್ರಂತವ್ರು, ಯಪ್ಪ ನಿಮ್ಮಂತ ಪುಣ್ಯಾತ್ಮರು ಹೇಳಿಸಂತೀರಿ ಅಂದ್ಮ್ಯಾಲ ನಾ ಯಾಕೆ ಹೇಳಿಸ್ಬಾರ್ದಂತ. ನೋಡ್ರಿ, ನಾವ್ ಹೇಳಿಸ್ತೀವಿ ಅಂತ ಹೇಳಿಲ್ಲ ಅಂತವ್ರು, ಹೆಮ್ಮೆ ಪಡ್ಕೊಳ್ಳಿಲ್ಲ ಅಂತ ಜ್ಞಾನೇಶ್ವರ ನೋಡಿದ್ರು. ನೀವೆಲ್ಲಾ ಪುಣ್ಯಾತ್ಮರ ನೋಡ್ರಿ, ನೀವೆಲ್ಲಾರು ಪುಣ್ಯಾತ್ಮರ ಇಲ್ಲಿ ಕುಂತಿರಿ ಕೇಳಾಕಂತ ನನಗ್ ಹೇಳಾಕ್ ಬರ್ತದ, ಹೌದಿಲ್ಲ? ನಿಮ್ಮಂತೆಲ್ಲ ಪುಣ್ಯ ಏನಿಲ್ಲ ಅಂದ್ರೆ ನನಗೇನ್ ಹೇಳಾಕ್ ಬರ್ತದ? ಬರ್ತದೇನ್ರಿ? ಹೇಳೋವ್ ಯಾರಿಂದ ಬೆಲೆ ಅದ? ಕೇಳೋದಂತ ಬೆಲೆ ಅದ. ಮತ್ತೆ ದೇವರಿಗೆಲ್ಲ ಯಾರಿಂದ ಬೆಲೆ ಅದ? ಭಕ್ತರದಂತ ಅವ್ನ ಬೆಲೆ ಅದ. ಭಕ್ತರಿಲಿಕ್ಕೆ ನಾವು ಏನ್ ಮಾಡ್ತಾರ? ಒಂದೊಂದಕ್ಕೆ ಬೆಲೆ ಅಂತ ಸಣ್ಣ ಕೊಟ್ಟಿದ್ದಾನೆ ಪರಮಾತ್ಮ. ಅವಾಗ ಜ್ಞಾನೇಶ್ವರ ಮೌಲ್ಯ ಅಂತಾರ, ಯಪ್ಪ ಈ ಕ್ವಾಣನ ವೇದ ಹೇಳಿಸಂತಾನ. ಮತ್ತ ಅಣ್ಣನ ಕೇಳ್ತಾರ, ಯಾರ ಅಣ್ಣ? ನಿವೃತ್ತಣ್ಣ. ನಿವೃತ್ತಣ್ಣ ಅಂದ್ರೆ ಯಾರು ಅಂತಾರ? ಶಂಕರನ ಅವತಾರ. ಶಂಕರತ್ವ ಪಡಿಬೇಕಾದ್ರ ನಮಗೆ ಯಾವ ಜ್ಞಾನ ಬೇಕು? ಕಿಂಕರತ್ವ ಬೇಕು. ಕಿಂಕರತ್ವ ಅಂತ ಎದಕ್ಕಂತಾರ? ಕಿಂಕರ ಅಂತ ಎದಕ್ಕಂತಾರ? ಸಂತರ ಬಂದಾಗ ಕಾಲ್ ಬಿಡ್ತೀರಿ ನೋಡ, ಇದಕ್ಕೆ ಕಿಂಕರ ಸ್ವಭಾವ. ಈ ಸ್ವಭಾವ ಬೇಕಂತ ಹೇಳ್ತಾರ. ಕಿಂಕರ ಸ್ವಭಾವ ಬೇಕಂತ ಮನಸ್ಸಿನಿಗೆ. ಯಾವಾಗ ಕಿಂಕರತ್ವ ಬಂತು, ಶಂಕರತ್ವ ನೀನು ಹುಡುಕ್ಬೇಡ, ಶಂಕರತ್ವ ಪದವಿ ನಿನಗೆ ಸಿಗುತ್ತಂತ ಹೇಳ್ತಾರ. ಯಾರು ಬೇಕು? ಮೊದಲ ಕಿಂಕರ ಸ್ವಭಾವ ಬೇಕು. ಇಷ್ಟೆಲ್ಲ ತಿಳ್ಕೊಂಡ್ರು ಯಾವ ಭಾವ ಬೇಕು? ಸದ್ಭಾವ ಬೇಕು. ನಿಷ್ಠಾವಂತ ಭಾವ, ಭಕ್ತಾಚೆ ಸ್ವಧರ್ಮ, ನಿರ್ಧಾರ ಯೋಗರ್ಮ ಚುಕ್ಕೋಮಯ. ನನ್ನ ಪ್ರಾಣ ಹೋದ್ರೆ ಹೋಗಲಿ, ಇದ್ರ ಇರ್ಲಿ, ಸದಾ ನಿನ್ನ ಸೇವಾ ಮಾಡುವಂತ ಬುದ್ಧಿ ಕೂಡ ಅಂತ ಕೇಳಿದವ್ರ. ಬರೀ ಬಂಗಾರ ಸಿಗ್ಬೇಕು, ರೊಕ್ಕ ಸಿಗ್ಬೇಕ, ಒಂದಿಷ್ಟು ಹೊಲ ಹಿಡಿಬೇಕ, ಇದ ಚಲವಾಗ್ಬಿಟ್ಟದ ನಮ್ದು, ಹೌದಿಲ್ಲ? ಇದು ಚಲವಾಗಿತ್ತಂದ್ರ ನೀ ಇನ್ನೂ ಮನುಷ್ಯ ಆಗುದಿಲ್ಲ ಅಂತ ಹೇಳ್ತಾರ. ಈಗ ಯಾಕಂದ್ರ ಇಲ್ಲಿ ಕೈ ಮುಗಿದು ಮಾಡ್ತಾರೋ, ಇನ್ನ ಬರ 5 ನಿಮಿಷ ಟೈಮ್ ಕೊಟ್ಟಿದಾರ. ಅವಾಗ ಕ್ವಾಣನ ಕೇಳಿದ್ರಂತ, ಏನಂತ? ಈ ಕ್ವಾಣನ ವೇದ ಹೇಳಿಸಂದಾಗ ನಿವೃತ್ತಣ್ಣನ ಕೇಳ್ತಾರ ಜ್ಞಾನೇಶ್ವರ ಮೌಲ್ಯರು. ಏನಂತ ಕೇಳ್ತಾರ? ಅಪ್ಪ ಈ ಕ್ವಾಣ ವೇದ ಹೇಳಿಸಂತ ಹೇಳ್ಯಾರ, ಮತ್ತ ಆಶೀರ್ವಾದ ಮಾಡನಗ. ಮತ್ತ ಕ್ವಾಣ ವೇದ ಹೇಳಿಸ್ಬೇಕಾದ್ರ ಇಲ್ಲಿ ಪಕ್ಕ ಕೇಳಿದ, ಇಲ್ಲಿ ಕ್ವಾಣ ವೇದ ಹೇಳಿಸ್ಬೇಕಾದ್ರ ಮತ್ತ ಹಿಂದ್ಗಡೆ ಹತ್ರ ಹೇಳಿಸ್ತೇನ ಮುಂದ್ಗಡೆ ಹತ್ರ ಹೇಳಿಸ್ತೇನೆ ಅಂತ ಕೇಳಿದಾರ. ಎಲ್ಲಿಂದ್ರ ಜ್ಞಾನೇಶ್ವರ ಮೌಲ್ಯರು ಕೇಳತ್ತಾರ ಇದನ್ನ. ಈ ಕ್ವಾಣನ ವೇದ ಹೇಳಿಸಂತೀರಲ್ಲ, ಹಿಂದ್ಗಡೆ ಹತ್ರ ಹೇಳಿಸ್ತೇವೋ ಅಥವಾ ಮುಂದ್ಗಡೆ ಹತ್ರ ಹೇಳಿಸ್ತೇವಪ್ಪ ಅಂತ ಕೇಳಿದ್ರು. ಹಂಗಾರೆ ಹಿಂದ್ಗಡೆ ಹತ್ರ ಹೇಳಕ್ ಬರ್ತಿತ್ತೇನ್ರಿ ಕ್ವಾಣಗೆ? ಬರ್ತಿತ್ತ? ಬರುದಿಲ್ಲ. ಯಾರಾದ್ರೂ ಬರೋದಿಲ್ಲ ಅಂತೀರಲ್ಲ, ಹೌದಿಲ್ಲ? ಅಲ್ರಿ, ಚಾಕದೇವ್ ಬರುವಾಗ ಜೀವನದ ಬಾಡಿ ನಡೆಸಿದ ಜ್ಞಾನೇಶ್ವರ ಮೌಲ್ಯರು. ಇದು ಗೊತ್ತೈತಲ್ಲ? ಜೀವ ನಿರ್ಜೀವಿ ವಸ್ತು ಬಾಡಿಯನ್ನ ಚಲ ಆಗ್ಬಿಟ್ರೆ ಬಾಡಿ ನಡೆಯಕತ್ತ. ಜೀವನದ ಬಾಡಿ ನಡೆಸಿದವರು ಜ್ಞಾನೇಶ್ವರ ಮೌಲ್ಯರ. ಹಿಂದ್ಗಡೆ ಹತ್ರ ಹೇಳ್ತಿದ್ರೆ ದೊಡ್ಡ ಮಾತಿದ್ರಿ, ಹೇಳಿಸ್ತಿದ್ರೇನಿಲ್ಲ? ಹಿಂದ್ಗಡೆ ಹತ್ರ ಹೇಳಿಸುತ್ತಾಕತ್ತಿತ್ತು ಜ್ಞಾನೇಶ್ವರ ಮೌಲ್ಯವರಿಗೆ. ಆದ್ರೆ ನಿವೃತ್ತನಂದ 4 ವೇದದವಪ್ಪ. ಆ ಯಾವ ವೇದದೊಳಗೆ ಪರಮಾತ್ಮದೇನಿದ್ದಾನ? ಬಹಳ ಮಂದಿ ಸಂತರು ಆಗಿರ್ತಾರಲ್ಲ, ಕೇಳ್ರಿ ಯಾವ ವೇದದೊಳಗದಾನಂತೇಳಿ. ಯಾವ ವೇದದೊಳಗದಾನ್ರಿ ಪರಮಾತ್ಮ ಸತತದಲ್ಲಿ ಅಂತ ಹೇಳ್ಯಾರ. ಯಾವ ವೇದ ಅದು? ಸೌಮ್ಯ ವೇದದೊಳಗ ಪರಮಾತ್ಮ ಸದಾದಲ್ಲಿ ಅಂತ ಹೇಳಿದ. ಸೌಮ್ಯ ವೇದ, ಸೌಮ್ಯ ವೇದದೊಳಗ ಪರಮಾತ್ಮ ಸದಾನ. ನೀ ಹಿಂದ್ಗಡೆ ಹತ್ರ ಹೇಳಿಸಿದೆ ಅಂದ್ರ ಉಲ್ಲಂಘನೆ ಆಗ್ತದ, ಮುಂದ್ಗಡೆ ಹತ್ರ ಹೇಳಿಸ ಅಂತ ಹೇಳಿದ. ಏನಂದ್ರಿ? ಮುಂದ್ಗಡೆಯಿಂದ ಹೇಳಿಸಂದ್ರ ಆತಪ್ಪ ಅಣ್ಣ, ಸದ್ಗುರುವಿನ ಮಾತು ನಾ ಎಂದು ಮೀರುವುದಿಲ್ಲ, ಈಗ ಹೇಳಿಸ್ತೇನೆ ಅಂತೇಳಿ ಆಶೀರ್ವಾದ ಮಾಡಿದ್ರು. ಆ ಪಾದ 8 ವೇದ ಮಾಡಿದ್ರಿ.
ಋಗ್ವೇದ ಹೇಳಕ ಪ್ರಾರಂಭ ಮಾಡ್ತು ಕೋಣ. ಏನ್ ಮಾಡ್ತ್ರಿ? ಋಗ್ವೇದ ಹೇಳಕ್ ಪ್ರಾರಂಭ ಮಾಡ್ತು ಕೋಣ. ಆಗ ಬ್ರಾಹ್ಮಣರು ಎಲ್ಲ ಏನ್ ಮಾಡಿದ್ರು? ಒಂದು ಜೀರಾವಕ್ಕ ನೀರ್ದಾಗ ಒಂದ್ ಅಕ್ಷರ ಬಿಡ್ತದಂತ ವೇದ ಹಿಡ್ಕೊಂಡು ನಿಂತಿದ್ರು. ಜೀರ ಸೊನ್ನೆ ಯಾವುದು ಬಿಡದಂತೆ ಹೇಳಕಂತ ಅಲ್ರಿ. ಒಂದು ಕ್ವಾಣ ವೇದ ಹೇಳ್ತಿ ನಮ್ಗೆ ತಗೊಂಡ್ ಬರೋದಲ್ರಿ. ಇವ್ರು ಅದಾರ, ಅವ್ರು ಇವ್ರು ಅದಾರಲ್ರಿ. ಒಂದ್ ಅಭಂಗ ಬರೋಂಗಿಲ್ಲ, ನನಗ್ ಪ್ರವಚನ ಬರೋದಿಲ್ಲ, ನನಗ್ ಕೀರ್ತನ ಬರೋದಿಲ್ಲ, ನನಗ್ ಬಾಯಿ ಕುಡ್ಸೋದಿಲ್ಲ. ಇವ್ರ ಅದಾರ, ಹೌದಿಲ್ರಿ? ಮಾತಾಡಂದ್ರೆ ಚಳಿ ಮಠ ಮಾತಾಡ್ತೀವಿ ನಾವು. ವೇದಾಂತ ಮಾತಾಡಂದ್ರೆ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? ನಮ್ಮೊಳಗಿನ ಕರಾಬ ಹೊರಗೆ ಹೋಗುತ್ತಾನ. ನಮ್ಮೊಳಗ ಸದ್ಬುದ್ಧಿ ಜ್ಞಾನ ಸಂಪತ್ತ ಒಳಗೆ ಹೋಗಕ್ ಬರೋದಿಲ್ಲ. ನಮ್ಮ ಒಳಗ ಸ್ವಚ್ಛವಾಗಿ ಮನಸ್ಸಿದ್ರ, ಈ ಹೃದಯವನ್ನುವಂತ ಬೆಳಕಿದ್ರ ಪರಮಾತ್ಮ ಏನ್ ಮಾಡ್ತಾನ? ನಮ್ಮೊಳಗ ಹೋಗ್ತಾನ. ನಾವು ಒಂದ್ ಮನೆಗೆ ಹೋಗ್ತೇವೆ, ಒಂದ್ 4 ಮಂದಿ ಸಂತರ ಅಂತೀವಿ. ಒಗಾತಿದ್ರ ಕಪ್ಪನ ಒಳಗೆ ಹೋಗ್ತೀವಿ. ಒಗಾತಿರ್ಲಿಲ್ಲ ಅಂದ್ರ ಯಾಕೆ ಕರೆದಾರ ಮರ ಬರೋಬ್ಬರ ಅಂತೀವಿಲ್ಲ. ಮತ್ತ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮ್ಮ ಒಳಗ್ ಹೋಗ್ಬೇಕಾದ್ರ ಇದ್ರ ಒಳಗಿನ ಹೊಲಸ ಹೊರಗೆ ಹೋದ್ರೆ ಮಾತ್ರ ನಮ್ಮೊಳಗೆ ಹೆಚ್ಚಿರ್ತಾರ. ಪರಮಾತ್ಮ ಪ್ರಯೋಗ ಮಾಡ್ತಾ ಇದ್ದಾರ. ಯಾವಾಗ ಮುಂದೆ ನಿಂತರ ಪಾಠ ವೇದ ಹೇಳಕತ್ತು, ವೇದ ಚಲವಾತು. ಏನಂದ್ರಿ ಅವ ಬ್ರಾಹ್ಮಣರು? ಯಪ್ಪ ನೀ ಪಾಠ ಹೇಳಿಸಿದಂದ್ರ ಎಂತವಂತ ಕೇಳಿದ್ರು. ಅದು ಯಾರ ಆಶೀರ್ವಾದ? ನೀವೇನೆಲ್ಲ ಇಲ್ಲಿ ಹಿಡ್ಕೊಂಡು ಕುಂತಿರಲ್ಲ ಗ್ರಂಥ, ನಿಮ್ಮ ಆಶೀರ್ವಾದದಿಂದ ಹೇಳಿಸಿದೆ ಅಂತ ಹೇಳಿದ್ರು. ಇವರಿಗೆ ಸಂತರಂತಾರ, ಇವರಿಗೆ ಮಹಾತ್ಮರಂತಾರ. ಜಗತ್ತ ಕಲ್ಯಾಣ ಮಾಡಿದವರು ಅವಕಾಶ ಸಂಸಾರ ಸುಖಾಚ ಕರೀನ ಆನಂದ ಬರಿನ ತಿನ್ನಿ ಲೋಕ. 3 ಲೋಕ ಆನಂದ ಮಾಡಿದವರು. 3 ಲೋಕ ನಮ್ಮ ಈ ಲೋಕ ಅಲ್ಲ, ನಮ್ಮ ಮನೆ ಅಲ್ಲ, ನಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳಕ್ಕಾಗೋದು ನಾವು ಸಂತರಲ್ಲ.